ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್ ಸೀರೀಸ್ 1. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿ ಆಗಿ ಆಚೆ ಬಂದು ನಮ್ಮಕ್ಕ ಏನು ಟಿಫನ್ ಮಾಡ್ತಿದ್ದಾಳೆ ಅಂತ ಕೇಳಿಕೊಂಡು ಹೋಗಿ ನೋಡ್ತೀನಿ. ನಮ್ಮ ಅಕ್ಕ ಮಗ ಯಾಕೋ ಫುಲ್ ಡಲ್ ಆಗಿದ್ದ. ಸರಿ ಏನಾಯಿತು ಅಂತ ಕೇಳಿದೆ. ನೀನು ಹೋಗ್ತಿದೆಯಲ್ಲ ಅಂತ ಅದಕ್ಕೆ ತುಂಬ ಬೇಜಾರಾಗಿದೆ ಅಂತ ಹೇಳ್ದೆ. ಸರಿ ಅಂತ ನಾನೇ ರೆಡಿ ಮಾಡಿ ಹಂಗೆ ಡನ್ ಅಂತ ಕೇಳಿಕೊಂಡು ಟಿಫನ್ ಕೊಟ್ಲು, ತಿನ್ಕೊಂಡು ಕಾಫಿ ಕೊಟ್ಲು. ನಮ್ಮ ಅಕ್ಕ ಹಂಗೆ ಕುಡ್ಕೊಂಡು ಓಕೆ ಔಟ್ಫಿಟ್ ಹಿಂಗಿದೆ ಅಂತ ಒಂದು ಸತಿ ಚೆಕ್ ಮಾಡಿಕೊಂಡು ಸರಿ ಅಂತ ನಮ್ಮ ಅಕ್ಕಂಗೊಂದು ಟಾಟಾ ಹೇಳ್ಬಿಟ್ಟು ಹೊರಟ್ವಿ. ಅಲ್ಲಿಂದ ನಮ್ಮ ಅಕ್ಕನ ಮಗನ ಸ್ಕೂಲಿಗೆ ಬಿಟ್ಬಿಟ್ಟು ಸರಿ ಮಾಮ ನಾನು ಹಂಗೆ ಕನಕಪುರಕ್ಕೆ ಡ್ರಾಪ್ ಮಾಡಿಬಿಡು, ಬ್ಯಾಂಗ್ಳೂರು ಹೋಗ್ತೀನಿ ಅಂದ್ಬಿಟ್ಟು ಆನ್ ದ ವೇ ಹೊರಟ್ವಿ. ಸರಿ ಅಂತ ಕನಕಪುರ ರೀಚ್ ಆದೆ. ಇನ್ನೇನು ಬಸ್ ಹೊರಡಕ್ಕೆ ನಿಂತಿತ್ತು. ಸರಿ ಅಂತ ಬಸ್ ಹತ್ತಿ ಟಿಕೆಟ್ ತೊಗೊಂಡೆ ಬನಶಂಕರಿಗೆ. ಸರಿ ಅಂತ ವಿಂಡೋ ಸೀಟ್ ಇಟ್ಕೊಂಡು ವೆದರ್ ನೋಡೋಣ ಅಂತ ನೋಡ್ಕೊಂಡಿದ್ದೆ. ಸರಿ ಅಂತ ಹಂಗೆ ನಿದ್ದೆ ಬರ್ತಿದ್ಯಲ್ಲ, ನಿದ್ದೆ ಮಾಡೋಣ ಅಂತ ನೋಡ್ತಾ ಇದ್ದೆ. ಆಮೇಲೆ ನೋಡ್ತೀನಿ ಅಜ್ಜಿ ನನ್ನ ಹೆಗ್ಲ ಮೇಲೆ ನಿದ್ದೆ ಮಾಡ್ತಿದ್ದಾರೆ. ಓಕೆ ಮಲ್ಕೊಳ್ಳಿ ಅಂತ ಸುಮ್ಮನಾದೆ. ಅಷ್ಟರಲ್ಲಿ ನಮ್ಮ ಫೇವ್ರೆಟ್ ಗಾಡ್ ಸಿಕ್ತು. ದೇವ್ರಿಗೊಂದು ಕೈ ಮುಕ್ಕೊಂಡು ಅಷ್ಟರಲ್ಲಿ ನನ್ನ ಬಸ್ ಕೂಡ ಸ್ಟಾಪ್ ಕೊಡ್ತು. ಸ್ಟಾಪಲ್ಲಿ ಇಳ್ಕೊಂಡು ಬನಶಂಕರಿಲಿ ಬಂದಿಳಿದೆ. ಓಕೆ ಅಂತ ಬನಶಂಕರಿಯಿಂದ ಮತ್ತೆ ಹೋಗಿ ನಮ್ಮ ಹತ್ತಿಬೆಲೆ ಬಸ್ ಹತ್ತಿದೆ. ಓಕೆ ಇವತ್ತು ರಾಘವೇಂದ್ರ ಸ್ವಾಮಿ ನೋಡೋಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರಾಘವೇಂದ್ರ ಸ್ವಾಮಿ ಮಠ ಟಿಕೆಟ್ ತೊಗೊಂಡು ಸ್ವಾಮಿ ದರ್ಶನಕ್ಕೆ ಹೋದೆ. ದರ್ಶನ ಮಾತ್ರ ಎಷ್ಟು ಸಕ್ಕತ್ತಾಗಿತ್ತು ಅಂದರೆ ಅಷ್ಟು ಸಕ್ಕತ್ತಾಗಿತ್ತು. ಓಕೆ ಅಂತ ಮಂತ್ರಾಕ್ಷತೆ ತೊಗೊಂಡು ಅಲ್ಲಿಂದ ಹೊರಟೆ. ಅಲ್ಲಿಂದ SLVಗೆ ಬಂದು SLVಲಿ ಒಂದು ಸ್ಟ್ರಾಂಗ್ ಟೀ ತೊಗೊಂಡು ಟೀ ಕುಡಿದ್ಬಿಟ್ಟು ನನ್ನ ಫ್ರೆಂಡಿಗೆ ಮನೆಗೆ ಡ್ರಾಪ್ ಮಾಡು ಅಂತೇಳಿ ಮನೆಗೆ ಬಂದೆ. ನಮ್ಮಮ್ಮ ನೋಡಿದ್ರೆ ಹಾಯ್ ಅಂತ ಹೇಳ್ತಿದ್ದೀನಿ, ಫುಲ್ ಖುಷಿ ಪಡ್ತಾರೆ ಅಂತ ಫುಲ್ ಅನ್ರೆಸ್ಪೆಕ್ಟ್ ಕೊಡ್ತಿದ್ದಾರೆ. ಏನು ಮಾತಾಡ್ಸೂ ಇಲ್ಲ, ನೋಡ್ತಾನೂ ಇಲ್ಲ. ಓಕೆ ಅಂತ ಊಟ ಹಾಕ್ಕೊಟ್ರು, ಊಟ ಮಾಡ್ತಿದ್ದೆ. ನಮ್ಮ ಅಕ್ಕ ಸೊಪ್ಪು ಕೊಟ್ಟಿದ್ದು ಅದನ್ನ ಬಿಡಿಸ್ತಿದ್ರು. ಸಂಜೆ ದೇವ್ರಿಗೆ ಒಂದು ದೀಪ ಹಚ್ಬಿಟ್ಟು ಹಂಗೆ ಒಂದು ಕ್ಲಿಪ್ ತೊಗೊಂಡು ಸರಿ ಅಂತ ನಮ್ಮಮ್ಮ ಬರೋಷ್ಟರಲ್ಲಿ ಟೀ ಮಾಡೋಣ ಅಂತ ಟೀ ಮಾಡ್ತಿದ್ದೆ. ಅಷ್ಟರಲ್ಲಿ ನಮ್ಮಮ್ಮ ಕೂಡ ಬಂದರು. ಸರಿ ಅಂದ್ಬಿಟ್ಟು ಟೀ ಹಾಕ್ಕೊಂಡು ತೊಗೊಳ್ಳಿ ಮಮ್ಮಿ ಅಂತ ನಮ್ಮಮ್ಮಗೆ ತೊಗೊಂಡೋಗಿ ಕೊಟ್ಟೆ. ನಮ್ಮಮ್ಮ ಫುಲ್ ಸ್ಯಾಡಾಗಿದ್ದರು. ಓಕೆ ಅಂತ ನಮ್ಮ ಮನೆ ಪಕ್ಕದ ಮನೆ ಆಂಟಿಗೆ ರೆಡಿ ಮಾಡಬೇಕಿತ್ತು. ಅವ್ರು ಯಾವುದೋ ಫಂಕ್ಷನ್ ಹೋಗ್ತಿದ್ರು. ಸರಿ ಅಂತ ಅಕ್ಕಗೆ ಆಂಟಿಗೆ ರೆಡಿ ಮಾಡಿ ನಮ್ಮಮ್ಮ ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಶಾಪಿಂಗ್ ಕರ್ಕೊಂಡೋದ್ರು ನೈಟು. ಅಲ್ಲಿಂದ ಹೋಗಿ ATMಲ್ಲಿ ದುಡ್ಡು ಎತ್ಕೊಂಡು ನಮ್ಮಮ್ಮ ಸ್ಲಿಪ್ಪರ್ ಬೇಕು ಅಂತಿದ್ರು ಅಂತ ಸ್ಲಿಪ್ಪರ್ ತೊಗೊಂಡು ಕರೆಕ್ಟಾಗಿದೆಯಾ ಏನು ಅಂತ ಚೆಕ್ ಮಾಡ್ಕೊತಿದ್ರು. ಆಮೇಲೆ ನೋಡಿದ್ರೆ ನಮ್ಮಮ್ಮ ಫುಲ್ ಖುಷಿ. ಸರಿ ಅಂತ ಅಲ್ಲಿಂದ ಪಾನಿಪುರಿ ತಿನ್ನೋಣ ಅಂತ ಹೋದ್ವಿ. ಸರಿ ಅಂತ ಅಲ್ಲಿ ಪಾನಿಪುರಿ ತೊಗೊಂಡು ತುಂಬ ದಿನ ಆಗಿತ್ತು ಅಂದ್ಬಿಟ್ಟು ಅಮ್ಮನೂ ತಿಂದರು, ನಾನು ತಿಂದೆ. ಅಲ್ಲಿಂದ ಇವತ್ತು ನಮ್ಮಪ್ಪ ಇಲ್ಲ ಅಂತ ಉಡುಪಿಗೆ ಹೋಗಿ ಊಟ ತೊಗೊಂಡು ಸರಿ ಅಂತ ರೋಟಿ ಕರಿ ತಿನ್ಕೊಂಡು ಅಲ್ಲಿಂದ ಇಬ್ಬರು ಬಂದ್ವಿ. ಅಲ್ಲಿಂದ ಬರ್ತಾ ಹಂಗೆ ಒಂದವೇ ಎಗ್ಸ್ ಇತ್ತು. ಎಗ್ಸ್ ತೊಗೊಂಡು ನಾಳೆ ಪೂಜೆಗೆ ಫ್ಲವರ್ಸ್ ಬೇಕು ಅಂತ ಫ್ಲವರ್ಸ್ ತೊಗೊಂಡು ಮನೆಗೆ ಬಂದ್ವಿ. ಆಮೇಲೆ ನೋಡಿದ್ರೆ ಗಿಲ್ಲಿ ಇವತ್ತು ಗೇಮಿಂದ ಆಚೆ ಇದ್ದಾನೆ ಅಂತ ಗೊತ್ತಾಯಿತು. ಸರಿ ಆಯಿತು, ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನಾಗಿ ಬೇಜಾರಲ್ಲಿ ಹಂಗೆ ಮಲ್ಕೊಂಡೆ. ಬಾಯ್, ಗುಡ್ ನೈಟ್, ನಾಳೆ ಸಿಗುವ.